ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸುಮನ, ಬಾಗ್ಲ ಹಾಕ್ಲಾ? ನಾನೇ ನಿನಗೆ ಆಸೆ ತೋರಿಸ್ತಿಲ್ಲ. ಮತ್ ಯಾಕಿಷ್ಟು ಪ್ರೀತಿಯಿಂದ ಕೈ ಹಿಡ್ಕೊಂಡ್ರಿ? ಸಹಾಯ ಕೇಳೋಣ ಅನ್ಕೊಂಡಿದ್ದೀನಿ ನಿನ್ನ ಹತ್ರ. ನನ್ನ ಹೆಸರಲ್ಲಿರೋ ಆಸ್ತಿ ಮಾತ್ರ ಕೇಳಬೇಡಿ. ದುಡ್ಡು ಬೇಡ ಸುಮನ, ಸಾಕಾಗಿ ಹೋಗಿದೆ. ಮತ್ತಿನ್ನೇನು ಅಂತ ಹೇಳಿ. ಇಲ್ಲ ಅನ್ನಲ್ಲ ತಾನೆ? ದುಡ್ಡು, ಒಡವೆ, ಜಾಗ, ಆಸ್ತಿಗೆ ಸಂಬಂಧಪಟ್ಟಿರೋದೊಂದು ಬಿಟ್ಟು ಇನ್ನೇನ್ ಬೇಕೋ ಕೇಳಿ. ಏನಿಲ್ಲ ಸುಮನ, ಹಾಸಿನಿ ಅತ್ತಿಗೆಗೆ ಮಗ ಹುಟ್ಟಿದಾನಲ್ವಾ? ಹೌದು. ಆ ಮಗುನು ಕೂಡ ನಿನ್ ಮಗು ಅಂತಾನೆ ಅಂದ್ಕೋತೀನಿ. ಹಾಗನ್ಕೊಂಡು ಗಾನವಿನ ನೈನಿ ಅತ್ತಿಗೆಗೆ. ಅಯ್ಯೋ ದೇವ್ರೆ, ಇನ್ನೇನಾದ್ರೂ ಇದೆಯಾ? ನನ್ ಮಗುನ ನಮ್ಮ ಅಕ್ಕಂಗ್ ಕೊಟ್ಟು ನಾನು ತ್ಯಾಗಮಯ ಅನ್ಸ್ಕೋಬೇಕಾ? ಹಾಗಲ್ಲ ಸುಮ. ಚೆನ್ನಾಗಿ ಹೇಳಿದ್ರಿ ಬಿಡಿ. ನನ್ ಟೈಮ್ ಚೆನ್ನಾಗಿತ್ತು. ನೀವು ನಾನು ಮತ್ತೆಲ್ಲ ಒಂದಾಗಿ ತಾಯಿ ಆಗಿದ್ದೀನಿ. ಮುದ್ದು ಪ್ರೀತಿ ಏನೂ ಇಲ್ದಿರೋ ನನ್ ಬದುಕಲ್ಲಿ ಇನ್ನೊಂದ್ ಮಗು ಆಗಕ್ ಸಾಧ್ಯನಾ? ಖಂಡಿತ ಇಲ್ಲ. ಅದು ಇನ್ನೊಂದ್ಸಲ ಈ ತರ ಸಲಹೆ ಎಲ್ಲ ಕೊಡಕ್ ಬಂದ್ರೆ ನಾನು ಸುಮ್ನಿರಲ್ಲ. ಸುಮನ, ತುಂಬ ದಿನಗಳಾದ್ಮೇಲೆ ನೀನು ನಿನ್ನ ಕನ್ನಡಿಯಲ್ಲಿ ನೋಡ್ಕೋತಿದ್ದಿಲ್ವಾ ನೈನಿ? ಚೆನ್ನಾಗಿದ್ದೀನಾ ಇಲ್ವಾ ಅಂತ ಅಲ್ಲ ಯಜಮಾನ್ರೆ, ಇನ್ನು ಮುಂದೆ ಹೇಗಿರ್ತೀನಿ ಅಂತ. ಹೌದು ಯಜಮಾನ್ರೆ, ಗೊತ್ತಿಲ್ಲದೆ ಇರೋರು ತಪ್ಪು ಮಾಡಿದ್ರೆ ಅವ್ರು ತಿಳ್ಕೊಳ್ಳೋವರ್ಗಾದ್ರೂ ಕ್ಷಮಿಸ್ಬೋದು. ಗೊತ್ತಿರೋರೆ ಹೀಗೆ ಮಾಡ್ಬಿಟ್ರೆ ಯಾಕೆ ಕ್ಷಮಿಸ್ಬೇಕು ಅಂತ ನಮ್ಮಲ್ಲಿ ನಾವೇ ಬೇಜಾರು ಮಾಡ್ಕೋತೀವಿ. ಮನೇಲಿ ನಿನಗೆ ಯಾರ ಮೇಲೆ ಅನುಮಾನ ಇದೆಯೋ ಹೇಳು ನೈನಿ. ಆ ಮಾತು ನೀವು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ತೀರಾ ಯಜಮಾನ್ರೆ? ನಿಮ್ಗೆ ಹಸುವಾದ್ರೆ ನಿಮ್ಮ ಹಸುವನ್ನು ನೀಗಿಸ್ತಾ ಇದ್ದೆ. ಕೋಪ ಬಂದ್ರೆ ನನ್ನ ಗಂಡ ತಕ್ಷಣ ಮಗು ಥರ ಬದಲಾಗಬೇಕು ಅಂತ ಹಣೆಗೆ ಮುತ್ತು ಕೊಡ್ತಿದ್ದೆ. ನಾನು ನಿಮಗೆ ಕೈ ತುತ್ತು ತಿನ್ನಿಸ್ಬೇಕಾದ್ರೆ ಅದೆಷ್ಟು ಖುಷಿ ಪಡ್ತಿದ್ನೋ. ನೀವು ತಿನ್ಬೇಕಾದ್ರೆ ನಂಗೆ ತಾಗಿ ನನಗೆ ನೋವಾದರೂ ಪರವಾಗಿಲ್ಲ, ನಂಗೆ ಅಷ್ಟೇ ಖುಷಿ ಆಗ್ತಿತ್ತು. ಪೊಲೀಸ್ ಕಂಪ್ಲೇಂಟ್ನ ನಿಮ್ಮ ಕೈಯಾರೆ ಬರ್ಸಿದ್ದಕ್ಕೆ, ನಿಮ್ಮ ಹೆಸರು ಕೂಡ ಸೇರಿಸಿದ್ದಕ್ಕೆ ನಿಮ್ಮ ಮನಸ್ಸಲ್ಲೇ ಕೊರಗ್ತಾ ಇದ್ದೀರಾ ಅಂತ ಕೂಡ ನನಗೆ ಗೊತ್ತು ಯಜಮಾನ್ರೆ. ನೈನಿ, ನಿನಗೆ ಅನ್ಯಾಯ ಮಾಡಿದವ್ರ ಹೆಸರಲ್ಲಿ ನನ್ನ ಹೆಸರಿದ್ರೆ ನನಗೆ ಯಾವ ಶಿಕ್ಷೆ ಕೊಡ್ತೀಯ ನೈನಿ? ಶಿಕ್ಷೆಗೆ ಮೀರಿಸೋ ಪ್ರಶ್ನೆನ ಮಾಡ್ತೀನಿ. ಕಟ್ಕೊಂಡಿರೋ ಹೆಂಡತಿಗೆ ಮಾತ್ರನೇ ನನ್ನ ಹೆತ್ತ ತಾಯಿ ಕಾಣಿಸ್ತಾಳೆ ಅಂತ ಹೇಳಿ ನಾನೇನ್ ಪಾಪ ಮಾಡಿದ್ದೀನೋ? ನನಗೆ ನಮ್ಮಮ್ಮ ಕಾಣಿಸ್ಕೊಳ್ಳಲ್ಲ ಅಂತ ಯಾವಾಗ್ಲೂ ಹಿಂಸೆ ಪಡ್ತಾ ಇದ್ದಿದ್ ನೀವು, ಅವ್ರು ಮತ್ತೆ ಹುಟ್ಟು ಬಂದ್ಮೇಲೆ ಅವರು ನನ್ನಿಂದ ಯಾಕೆ ದೂರ ಮಾಡಿದ್ರಿ ಅಂತ ಒಂದೇ ಒಂದು ಪ್ರಶ್ನೆನ ಕೇಳ್ತೀನಿ. ನನಗೆ ಉತ್ತರ ಕೊಡೋದಕ್ಕೆ ನೀವು ಪಡೋ ಕಷ್ಟಕ್ಕಿಂತ ಮೀರೋ ಶಿಕ್ಷೆ ಯಾವುದಿರುತ್ತೆ ಹೇಳಿ ಯಜಮಾನ್ರೆ? ನಿನ್
ತಾಳ್ಮೆ ನೋಡ್ತಿದ್ರೆ ನಮಗೆ ಇಬ್ಬರು ಮಕ್ಕಳು ಹುಟ್ಟಿದ್ದಾರೆ ಅನ್ನೋ ವಿಷಯ ನಿನಗೆ ಹೇಳಬೇಕು ಅನ್ನಿಸ್ತಿದೆ ನೈನಿ. ಆದರೆ ವಿಷಯ ಗೊತ್ತಾದ ಕೂಡಲೇ ನೀನು ಒಂದು ನಿಮಿಷನೂ ತಡ ಮಾಡ್ದೆ ನಮ್ಮಮ್ಮನ ಹುಡ್ಕೋದಕ್ಕೆ ಶುರು ಮಾಡಿಬಿಡ್ತೀಯ. ಆಗ ನೀನು ಓಡಾಡುವಾಗ ಎಲ್ಲಿ ಏನಾದರೂ ಗಾಯ ಮಾಡಿಕೊಂಡು ನನಗೆ ದೂರ ಆಗ್ಬಿಡ್ತೀನೋ ಅಂತ ಭಯ ಪಟ್ಕೊಂಡು ನಾನು ಹಿಂಗೇನು ಹೇಳ್ತಾ ಇಲ್ಲ ನೈನಿ. ದಯವಿಟ್ಟು ಈ ತಪ್ಪಿಗೆ ನನ್ನನ್ನು ಕ್ಷಮಿಸ್ಬೇಡ ನೈನಿ. ನನ್ನ ಮೇಲೆ ಕೋಪ ಬರ್ತಿದ್ಯಾ ಯಜಮಾನ್ರೆ? ಹಾಸ್ಪಿಟ್ಲಲ್ಲಿ ಸಾಕ್ಷಿ ಇಲ್ದಿರೋ ಹಾಗೆ ಮಾಡಿದ್ದಾರೆ ಅಂದ್ರೆ ನಮ್ಗೆ ಹತ್ತದವ್ರೆ ಈ ಕೆಲಸ ಮಾಡಿರ್ತಾರಲ್ವಾ ಯಜಮಾನ್ರೆ? ಪೊಲೀಸ್ ಅಣ್ಣ ಫೋನ್ ಮಾಡಿದ್ಮೇಲೆ ನನ್ನ ಮಗುನ ನನ್ನಿಂದ ದೂರ ಮಾಡಬೇಕು ಅಂತ ಯೋಚಿಸಿ ದೂರ ಮಾಡಿದವ್ರಿಗೆ ಏನ್ ಮಾಡಿದ್ರು ತಪ್ಪಲ್ಲ ಅಂತ ಈಗ ಅನ್ನಿಸ್ತಿದೆ. ಮತ್ತೆ ಹೊಟ್ಟೆಲಿ ಪ್ರಾಣ ಕಳ್ಕೊಂಡು ಮಗು ಗಾಯತ್ರಿ ಅಮ್ಮವ್ರಂತೂ ಅಲ್ಲ. ನಂಬಿಕೆಯಿಂದ ಹೇಳ್ತಿಲ್ಲ, ನನಗೆ ನಂಬಿಕೆ ಇಲ್ಲದೆ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಆಂಟಿ, 2 ಇನ್ಸಿಡೆಂಟ್ಸ್ ಒಂದೇ ದಿನ ಒಂದೇ ತರ ನಡೆದಿದೆ, ಗಮನಿಸಿದ್ರ? ಜೀವ ಬಲ್ಗೈ ಸುಟ್ಟಾಗೆ ನಿಮ್ಗೂ ಬಲ್ಗೈಯೇ ಸುಡ್ತು. ನಿಜಾನೇ? ಯಾಕಿರ್ಬೋದು? ಏನೋ ಮಾಮ್, ಆಟೋದಲ್ಲಿ ನೋಡಿದ್ರು ಅನುಮಾನ ಬರೋ ರೀತಿ ಏನೂ ಇರಲಿಲ್ಲ. ಹಲೋ ಗೈಸ್, ವಾಟ್ ಆರ್ ಯು ಡೂಯಿಂಗ್? ಏನತ್ತೆ ಹೈಡ್ ಮಾಡ್ತಿದ್ದೀರಾ? ನಂಗೂ ತೋರ್ಸತಾನೆ. ನೀನ್ ನೋಡ್ಬೇಕಾದ್ದೇನಿಲ್ಲ. ಸರಿ ಸರಿ, ಒಂದ್ ಚಿಕ್ಕ ಒಗಟ್ ಹೇಳ್ತೀನಿ. ಮುಚ್ಚಿಟ್ಕೊಂಡ್ರೆ ಅಂಗ ಎಷ್ಟಾಗತ್ತೆ, ತೋರ್ಸಿದ್ರೆ ಮನೆ ಎಲ್ಲ ಹರಡುತ್ತೆ. ಏನದು? ಏನೋ ನನಗೇನ್ ಗೊತ್ತು. ಏನಮ್ಮ ಅದು? ದೀಪದೂರಿ ಕಣೆ ಸಖಿ. ಅಷ್ಟು ಕೂಡ ಗೊತ್ತಿಲ್ಲ ನಿಮ್ಗೆ? ಇವಳಗ್ ತಲೆ ಕೆಟ್ಟಿದೆ. ಇವಳ ಮಾತ್ ಕೇಳ್ತಾ ಇದ್ರೆ ಕಿವಿಯಲ್ಲಿ ರಕ್ತ ಬಂದ್ಬಿಡುತ್ತೆ. ಥ್ಯಾಂಕ್ಸ್ ಅತ್ತೆ. ಏಯ್, ಮಾಮ್ ನಿನ್ನ ಹೊಗಳಿದ್ದಲ್ಲ, ಬೈದಿದ್ದು ಕಣೆ. ಅದಕ್ಕೆ ತಾನೇ ಥ್ಯಾಂಕ್ಸ್ ಹೇಳಿದ್ದು. ಮನೆಯವರೆಲ್ರೂ ಹೊಗಳಿದ್ರು ಅಂದ್ರೆ ನಮ್ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಅರ್ಥ ಅಲ್ವಾ? ಏಯ್, ಹೋಗಾಚೆ. ಅಂದಾಗೆ ಮರ್ತೋಗ್ಬಿಟ್ಟಿದೆ. ಏಯ್, ಯಾರ್ಗೆ? ವಿಕ್ರಾಂತಿಗ್ರಿ. ಬ್ರದರ್ ಇಲ್ಲೋ. ಒಂದ್ಸಾರಿ ಆ ಪೊಟ್ಟನ್ ತಗೊಂಬರ್ತೀಯಾ? ನಿಮ್ ಮಾತೋಶ್ರೀ ಅವ್ರ ಬಿಡಾರದಲ್ಲಿದ್ದೀನಿ. ತಗೊಂಡ್ ಬಾ. ಹಾಸಿನಿ, what are you doing? ನಾನೇನು ಮಾಡಿಲ್ಲಪ್ಪ. ಆ ಭಗವಂತ ಮಾಡಿರೋದನ್ನ ನಿಮಗ್ ತೋರ್ಸಕ್ ಹೊರಟಿದ್ದೀನಿ ಅಷ್ಟೇ. ಅದಕ್ಕೆ ತಗೊಳ್ಳಿ, ನೀವು ಕೇಳಿದ ಪೊಟ್ನ. ನೀನೇ ಓಪನ್ ಮಾಡಿ ಇವ್ರ ಮೂತಿಗೆ ತೋರ್ಸು. ಸಾರಿ, ಇವರಿಗೆ ನೀಟಾಗಿ ತೋರ್ಸು. ಆ ಪಟ್ನ ಏನು ತಿನ್ನೋದೇನಾ? ಸ್ವಲ್ಪ ಹೊತ್ತಿದ್ದಿದ್ರೆ ಹತ್ಕೊಂಡು ಉರಿದಿರೋದು. ಆರಿಸಿದ್ದಕ್ಕೆ ಇಷ್ಟಾದರೂ ಉಳಿತು. ಏನ್ ಮಾಡ್ಬೇಕು ಅಂತಿದಾರ ಆಂಟಿ ಇವರು? ನನಗೂ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗ್ಲಿಲ್ವಾ? ಅದಕ್ಕೆ ಹಿಡ್ಕೊಳ್ಳಿ. ನನ್ ಫೋಟೋ ಉರ್ದೋಯ್ತು. ನಿಮ್ಮ ಅಮ್ಮಂಗ ಮಾಮ್ ಫೋಟೋ ಉರ್ದೋಯ್ತು ಅಂತ ಹೇಳ್ತಿದ್ದೇನೆ. ಅದಕ್ಕೆ
ಏಯ್ ಯಾರೋ ಸುಟ್ಟಿದ್ದು? ಇಂಥವ್ರು ಅಂತ ಹೇಳಕ್ಕಾಗಲ್ಲ ಬ್ರೋ. ಬ್ಯಾಡ್ ಟೈಮ್ ಒಕ್ರಿಸ್ಕೋತು. ಥೂ, ನಿಮಗ್ ಬರ್ಬಾರ್ದು ಬಾರ. ನಿಮ್ ಟೈರ್ ಪಂಚರ್ ಆಗ, ಕಾಲು ಕೈಯೆಲ್ಲ ಜೋಮ್ ಹಿಡ್ದು ಶೆಟ್ಕೊಂಡ್ ಹೋಗ್ಲಿ, ಸೊಂಟ ಬೆಂಡಾಗಿ ತಲೆಯೆಲ್ಲ ಬೋರ್ಡಾಗಿ ಹೊಟ್ಟೆಲ್ ದೊಡ್ಡ ಸುನಾಮಿನೇ ಆಗಿ. ಏಯ್ ನಿಲ್ಸು, ನನಗೆ ಯಾಕೆ ಹೀಗ್ ಶಾಪ ಆಗ್ತಾ ಇದ್ಯಾ? ಅಯ್ಯೋ ಅತ್ತೆ, ನಿಮಗ್ ಅಂದಿಲ್ಲ. ನಿಮಗ್ ದೃಷ್ಟಿ ಹಾಕಿದ್ರಲ್ಲ, ಅವ್ರನ್ನ ಬೈಕೋತಿದೀನಿ. ಈ ಹಸಿ ಕಡ್ಲೆ ನಿಮ್ ಫೋಟೋನ ಗೋಡೆ ಗೂಟ ಹೊಡೆದು ಐ ಮೀನ್ ನೇತ್ ಹಾಕಿ 2 ದಿನಾನೂ ಆಗಿಲ್ಲ, ಆದ್ರೆ ಇಷ್ಟು ಬೇಗ ಸುಟ್ಟೋಯ್ತಲ್ಲ ಅಂತ ಸಿಟ್ಟು ಅಷ್ಟೇ. ಲೈ, ಹೇಗ್ ಸುಟ್ಟಾಯ್ತು ಅಂತ ಕೇಳಿದ್ರೆ ವಿಧಿಗಿದಿ ಅಂತ ಹೇಳ್ತಿದ್ಯಲ್ಲೋ, ನಿಜ ಏನು ಅಂತ ಹೇಳ. ಗಾಯತ್ರಿ ದೊಡ್ಡಮ್ಮನ ಫೋಟೋಗೆ ಸುಮ್ಮನೆ ಆರತಿ ಮಾಡಕ್ ಹೋಗಿದ್ದಕ್ಕೆ ಅದು ರಿವರ್ಸ್ ಆಗಿ ಮಾಮ್ ಫೋಟೋನ ಹಗ್ ಮಾಡ್ತು. ಬೆಂಕಿ ಅತ್ತೆನ ಪ್ರೀತಿಯಿಂದ ಹಗ್ಗು ಮಾಡಿದ್ರೆ ಹೀಗೆ ಇರುತ್ತೆ. ಹೋಗ್ತೀನಿ ಅತ್ತೆ. ಈ ಮೊಮೆಂಟೋನ ಎಲ್ಲಿಟ್ಕೋತೀರಾ ಅಂತ ಫಸ್ಟ್ ಹೇಳಿ. ಉರ್ದು ಹೋಗಿರೋದನ್ನ ಮನೇಲಿ ಇಟ್ಕೋಬಾರ್ದು, ಆಚೆ ಬಿಸಾಕ್ಬೇಕು. ಓಕೆ ಫೈನ್. ಹಾಗಾದ್ರೆ ನೀನ್ ದಿನಾಲು ನೈನೇ ಅದಕ್ಕೆ ಮೇಲೆ ಉರಿದ್ ಬೀಳ್ತಿರ್ತಾರಲ್ಲ ಮಾಮ್, ಹಾಗಾದ್ರೆ ನಿಮ್ಮನ್ನೆಲ್ಲಿಡ್ಬೇಕು? ಏಯ್ 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 ಏಯ್, ಡೈಲಾಗು ಚೆನ್ನಾಗಿತ್ತಲ್ಲ ವಿಕ್ಕಿ. ಕೊಡು. ನೋಡಿ ವಿಕ್ರಾಂತ್, ನೀವೆಲ್ರೂ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿ ಅಂತ ಗೊರ್ಕೆ ಸೌಂಡ್ ಮಾಡ್ದೆ ಉಸಿರಾಡೋದನ್ನ ಕಲೀರಿ. ಓಕೆ ಅಂತೆ ವಿಕ್ರಾಂತ್, ಹೊರಡೋಣ ಬಾ. ಇವ್ರು ನೋಡ್ತಿದ್ರೆ ಹುಚ್ಚಿಡ್ತಿದೆ ಅಂತ ಅನ್ನಿಸ್ತಿದೆ ಆಂಟಿ. ನಾವು ನೋಡ್ಬೇಕಾಗಿರೋದು ಇವ್ರನ್ನಲ್ಲ, ಇವ್ರು ಹೇಳಿದ ಹಾಗೆ ನಿಜವಾಗ್ಲೂ ವಿಧಿನ. ಸ್ವಲ್ಪ ಬಿಡ್ಸ ಹೇಳ್ತೀರಾ ಮಾಮ್? ಸಖಿ ಹೇಳ್ದ ಹಾಗೆ ಜೀವ ಮತ್ತು ನನ್ನ ಇಬ್ರು ಕೈಗಳು ಸುಡ್ತು ಇವತ್ತು. ವಿಚಿತ್ರ ಅನ್ನೋ ಥರ ಮನೆಯಲ್ಲೂ ನನ್ನ ಫೋಟೋ ಹೊತ್ತಿ ಉರೀತು. ಅಂದರೆ ನನ್ನ ಪಾಪದ ಪರಿಣಾಮ ಅಟ್ಟ ಆಡಿಸ್ಕೊಂಡು ತೊಂದರೆ ಕೊಡ್ತಿದೆ ವಲ್ಲಭ. ಪರಿಹಾರ ಏನಂಟಿ? ಭೇಟಿ ಆಗ್ಬೇಕು. ಪುರೋಹಿತ್ರನ ಅಲ್ಲ ವಲ್ಲಭ, ಶಿವನ್ನ ಆರಾಧಿಸೋ ಭೈರವನ್ನ. ಅಘೋರಿ ಸ್ವಾಮಿ ಹತ್ರ ಹೋಗೋ ತನಕ ಅನುಮಾನದ ನೆರಳು ನಮ್ಮನ್ನ ಬಿಡಲ್ಲ ವಲ್ಲಭ. ಅಘೋರಿಗಳು ಸಿಟಿಲಿರ್ತಾರ ಆಂಟಿ? ನಮಗಿದು ಸಿಟಿನೇ, ಅವ್ರ ದೃಷ್ಟಿಯಲ್ಲಿ ಎಲ್ಲಾನು ಬೂದಿನೇ. ಚಿಕ್ಕ ಯಜಮಾನ್ರೆ, ಈ ಸೀರಿಯಲ್ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ? ಇದೇನು, ಎಲ್ಲಿ ಹೋದ್ರಿ ಇವರು? ಆಗ ನೋಡಿದ್ರೆ ಮಗು ಅಳ್ತಿದೆ ಅಂತ ಅವರು ಹಾಡು ಹೇಳ್ಕೊಂಡು ಇಲ್ಲೇ ಕೂತಿದ್ರಲ್ಲ. ಒಳಗಿದ್ದೀರಾ? ಒಂಚೂರು ಸೌಂಡ್ ಇಲ್ಲ. ಆದ್ರೂ ನನ್ನ ಬುದ್ಧಿಗೆ ಮಗುನ್ ಕರ್ಕೊಂಡು ವಾಶ್ರೂಮ್ಗೆ ಯಾಕೆ ಹೋಗ್ತಾರೆ? ಯಜಮಾನ್ರೆ, ನಿಮ್ಗೆ ಇಲ್ಲೇ ತಿಂಡಿ ತಂದ್ಕೊಟ್ಬಿಡ್ಲಾ? ಬೇಡ ನೇನಿ, ನಾನೇ ಬರ್ತೀನಿ. ಮನೇಲಿರೋರೆಲ್ಲ ಟೈಮಿಗೆ ತಿಂತಿದ್ದಾರೆ, ಆದ್ರೆ ಈ ಮಗು ಬಗ್ಗೆ ತಲೆ ಕೆಡಿಸ್ಕೊಳ್ಳೋರೆ ಯಾರೂ ಇಲ್ಲ. ಯಾಕೋ ಹಾಗೆ ಹೇಳ್ತಿದ್ಯಾ? ಸುಮ್ಮನ ಮನೇಲಿಲ್ವಾ? ಅವಳು ನನ್ನ ಲೈಫಲ್ಲೇ ಇಲ್ಲ. ನೀನು ಈ ಥರ ಕೇಳಿದ್ರೆ ಏನು ಹೇಳಿ? ಏನೇನೋ ಮಾತಾಡ್ಬೇಡ್ವಾ? ವಿಕ್ರಾಂತ್ ಅವರೇ, ಗಾನವಿಗೆ ಸುಮ್ಮನ ಹಾಲು ಕೊಟ್ಟಿಲ್ವಾ? ಅವಳು ನೀರು ಕೊಡದೆ ದೊಡ್ಡ ವಿಷಯ ಅದಕ್ಕೆ. ನನಗೆ ಟೈಮ್ ಕೊಡಲ್ಲ ಅವಳು. ಇನ್ನು ಗಾನವಿಗೆ ಹಾಲು ಕುಡಿಸ್ತಾಳ? ತನ್ನ ತುಟಿಗಳಿಗೆ ಮಾತ್ರ ಯಾವಾಗ ನೋಡಿದ್ರು ಲಿಪ್ಸ್ಟಿಕ್ ಹಚ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ಶೋಕೆ ಮಾಡ್ತಾ ಇರ್ತಾಳಷ್ಟೇ. ಅದೇನೋ ಪೌಡರ್ ಹಾಲು ಕುಡಿಸ್ತಾಳಲ್ವೋ? ಸುಮನ ಬ್ಯುಸಿ ಇದ್ರೆ
ಆ ಕೆಲಸ ನೀನೇ ಮಾಡ್ಬೋದಲ್ವಾ? ಮಹಾಪ್ರಭು, ಆ ಪೌಡರ್ ಹಾಲು ಬೇಡ ಅಂತಾನೆ ಅಲ್ವಾ ಇಲ್ಲಿ ಕರ್ಕೊಂಬಂದಿದ್ದು? ಹಾಗಂತ ಚಿಕ್ಕ ಮಗು ಹಸ್ಕೊಂಡು ಹಾಗೆ ಇರಬೇಕು ಅಂತಿದ್ಯಾ? ಅನ್ನಲ್ಲ, ಕೇಳ್ಕೊತೀನಿ. ಅದ್ಕೆ ಗಾನವೇನು ಕೂಡ ನಿಮ್ಮ ಮಗಳಿದ್ದ ಹಾಗೆ ಅಲ್ವಾ? ಹೌದು. ಹಾಗಾದ್ರೆ ನೀವು ಹಾಲು ಕುಡಿಸಿ ಅದಕ್ಕೆ. ಎಲ್ಲಿ ಹೋದ್ರಿ ಇವರು? ಮಗುನ ಎತ್ಕೊಂಡು ಇಲ್ಲೇ ಓಡಾಡ್ತಾರೆ. ಇವತ್ತು ಎಲ್ಲಿಗೆ ಹೋಗ್ಬಿಟ್ರಪ್ಪ? ಇಲ್ಲೂ ಇಲ್ವಲ್ಲ. ಹಾಗ್ಯಾಕೆ ನೋಡ್ತಿದ್ದೀರಾ? ಅದಕ್ಕೆ ಯೋಚನೆ ಮಾಡ್ತಿದ್ದೀರಾ? ಏಯ್, ನೈನಿಗೇನು ಅಭ್ಯಂತರ ಇಲ್ವೋ? ಅವಳು ಮಗುಗೆ ಹಾಲು ಕುಡಿಸ್ತಾ ಆ ಖುಷಿಯಲ್ಲಿ ತನ್ನಲ್ಲಿ ತಾನೇ ಮೈ ಮರೆತು ಬಿಡ್ತಾಳೆ ಕಣೋ. ಅಷ್ಟರಲ್ಲೇ ನಿನ್ನ ಹೆಂಡತಿ ಬರ್ತಾಳೆ. ಒಂದು ವೇಳೆ ತಪಸ್ಭಂಗ ಆದರೂ ಋಷಿಗಳು ಕೂಡ ಅಷ್ಟು ಸಿಟ್ಟು ಮಾಡ್ಕೊಳ್ಳೋದಿಲ್ವೇನೋ. ಸುಮನ ಕೆಂಡ ಕಾರ್ತಾಳೆ, ಅದ್ರ ಹೊಣೆ ನೈನಿ ಮೇಲೆ ಹಾಕ್ತಾರೆ. ಅದನ್ನ ನೋಡಿ ನಾನು ನೊಂದ್ಕೋಬೇಕು. ಇದೆಲ್ಲ ಬೇಕಾ ಹೇಳೋ? ಬ್ರೋ, ಚಿಕ್ಕ ಮಗು, ನಿನ್ಗೂ ಮಗಳು, ನಿಮ್ಮ ಕರುಣೆನ ಇಲ್ವಾ? ಆ ಕರುಣೆಯಿಂದನೇ ತೊಂದರೆ ವಿಕ್ರಾಂತ್. ಅದ್ಗೆ ನಿಮ್ಗೇನೋ ಗಾನವಿಗೆ ಹಾಲು ಕುಡಿಸ್ಬೇಕು ಅನ್ಸುತ್ತೆ. ನಮ್ಮ ಬ್ರೋ ಮಾತು ಕೇಳಿ ತಡವರಿಸ್ತಾ ಇದ್ದೀರಾ. ಅದೆಲ್ಲ ಯೋಚನೆ ಮಾಡೋದು ಬಿಟ್ಟು ಹಾಲು ಕುಡಿಸಿ. ಅದಕ್ಕೆ ಗಾನವಿಗೂ ಹಸುವಾಗಿರುತ್ತೆ. ಇನ್ ಸ್ವಲ್ಪ ಬಿಟ್ರೆ ಅಳೋಕ್ ಶುರು ಮಾಡ್ಬಿಡ್ತಾಳೆ. ಸುಮ್ಮನೆ ಬಂದ್ರೆ ಮತ್ತೆ ಗಲಾಟೆ ಆಗ್ಬೋದು ವಿಕ್ರಾಂತ್. ಹಾ, 5 ನಿಮಿಷಕ್ಕೂ ನಿಮ್ ತಂಗಿ ಹೆಸರು ಹೇಳ್ಬೇಡಿ. ಅದಕ್ಕೆ ಹಿಂಸೆ ಆಗುತ್ತೆ. ಗಾನವಿಗೆ ತುಂಬಾ ಹಸುವಾಗಿದೆ. ನಿಮಗೂ ಮಗಳಲ್ವಾ? ಇಲ್ಲಿ ನೋಡಿ, ಹಾಲಿಗೋಸ್ಕರ ನಾಲ್ಗನ್ ಹೇಗೆ ಚಪ್ಪರಿಸ್ತಾ ಇದ್ದಾಳೆ ನೋಡಿ. ತಗೊಳ್ಳಿ, ಅದಕ್ಕೆ ಎತ್ಕೊಳ್ಳಿ. ಯೋಚನೆ ಏನೋ ಯಾವುದೇ ಕೆಲಸ ಆದರೂ ಪಟಪಟ ಅಂತ ಮುಗಿಸ್ಬಿಡ್ತೀಯಲ್ಲ ಬ್ರೋ. ದೊಡ್ಡಪ್ಪನ ಹಾಗೆ ಮಗಳು ಕೂಡ ಅಂತ ಹೇಳ್ತಿದ್ದೀನಿ. ಚಿಕ್ಕ ಯಜಮಾನ್ರೆ, ಎಲ್ಲಿದ್ದೀರಾ? ಚಿಕ್ಕ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ಇಲ್ಲೇ ಇದ್ರು ಯಾಕೆ ಮಾತಾಡ್ತಿಲ್ಲ? ನನ್ ಕೂಗ್ತಿದ್ದೆ ತಾನೆ. ಅದಕ್ಕೆ ಮಾತಾಡ್ಲಿಲ್ಲ. ನನ್ ಮಗು ಎಲ್ಲಿ? ಮತ್ತೆ ನೀವ್ ಹಾಲ್ ಕೊಡಕ್ ಹೇಳಿದೀರಾ? ಎಷ್ಟ್ ಸಲ ಹೇಳಿದ್ರು ನೀವ್ ಬದ್ಲಾಗಲ್ಲ. ನಿನಗೂ ಅರ್ಥ ಆಗಲ್ವಾ ಅಕ್ಕ? ನನ್ ಮಗುಗ್ ನೀನ್ ಯಾಕೆ ಹಾಲ್ ಕೊಡ್ತೀಯಾ? ಇಲ್ಲಿ ಕೊಡು. ಸುಮ್ಮನಾ ಕೊಡು ಕೊಡು. ಬೊಂಬೆ, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಸುಮ್ಮನ? ಗಾಯತ್ರಿಗೆ ಹಾಲು ಕುಡಿಸ್ತಿದ್ರೆ ಹಾಕಿ ಕಿತ್ಕೊಂಡ್ಬಿಟ್ಟಿಯಲ್ಲ. ಇಲ್ಲಿ ಬಾಕಂದ. ಬೊಂಬೆಗೆ ಹಾಲು ಕೊಡ್ತಿದ್ಯಾ? ಏಯ್, ಬೊಂಬೆ ಗಿಂಬೆ ಅಂದೆ ಅನ್ಕೋ. ನಾನಂತೂ ಸುಮ್ಮನೆ ಇರಲ್ಲ, ಹೇಳ್ತಾ ಇದ್ದೀನಿ.
ನೀವೇನಾದ್ರೂ ಮಾಡ್ಕೊಳ್ಳಿ, ಅದನ್ನ ತಗೊಂಡ್ ನಾನೇನ್ ಮಾಡ್ಲಿ ನನ್ ಮಗಳು ಗಾನವಿಯಲ್ಲಿ? ಗಾನವಿ ಎಲ್ಲಿ ಅಂತ ಕೇಳಿದ್ರೆ ಮಾತಾಡ್ತಿಲ್ವಲ್ಲ? ಏನೇ ನಿನ್ನೆ ನಮ್ ಟೀಚರಾ ನೀನ್ ಕೇಳೋ ತಕ್ಷಣ ಹೇಳೋದಕ್ಕೆ? ಆಗ್ಲೇ ಮಗುನ ಎತ್ಕೊಂಡು ಸಮಾಧಾನ ಮಾಡ್ತಿದ್ರಲ್ಲ. ನಾನ್ ಲಾಲಿ ಹಾಡ್ತೀನೋ ಹೊರತು ಹಾಲು ಕುಡಿಸ್ತೀನಾ? ಹಾಗಂತ ನಮ್ಮ ಅಕ್ಕ ಹಾಲ್ ಕೊಡ್ತೀನಿ ಅಂದ್ರೆ ನಾನ್ ಸುಮ್ನಿರಲ್ಲ.